Priya Prakash and welcome to my channel. So ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬಾ ಸ್ಪೆಷಲ್ ಆ್ಯಂಡ್ ಅಮೇಝಿಂಗ್ ವಿಡಿಯೋ ಆಗಿರುತ್ತೆ ಅನ್ಕೋತೀನಿ. ಬಿಕಾಸ್ ಇವತ್ತು ಶಾಪಿಂಗ್ ಹಾಲ್ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಮಿಂತ್ರಾದು ಈರೋಸ್ ಶಾಪಿಂಗ್ ಹಾಲ್. ಈರೋಸ್ ಅಂದರೆ ಎಂಡ್ ಆಫ್ ರೀಸನ್ ಸೇಲ್ ನಡೀತಾ ಇದೆ, ನಡೀತಾ ಇತ್ತು ಟಿಲ್ 28th ನವಂಬರ್. ನಾನಿದ್ದು 28th ನವಂಬರ್ಗೆ ನಿಮಗೆ ಈ ವಿಡಿಯೋ ಶೂಟ್ ಮಾಡ್ತಾ ಇರೋದ್ರಿಂದ ಇವತ್ತು ಈ ವಿಡಿಯೋ ಆ ಸೇಲ್ ಏನಿದೆಯೋ ಅದು ಮುಗೀತಾ ಇದೆ. ಬಟ್ ಸ್ಟಿಲ್ ನಿಮಗೆ ಲೈಕ್ 1st of January ತನಕನೂ ಈ ಸೇಲ್ ಈರೋಸ್ ಎಲ್ಲ ಅಂದರೂ ಬೇರೆ ಸೇಲ್ಸ್ ತುಂಬ ನಡೀತಾ ಇರುತ್ತೆ. ಸೊ ಫೆಸ್ಟಿವ್ ಸೀಸನ್ ಸೇಲ್ ಆರ್ ಇಯರ್ ಎಂಡ್ ಸೇಲ್ ಅಂತ ಎಲ್ಲ ತುಂಬ ನಡೀತಾ ಇದೆ. ಸೊ ಡೆಫಿನೆಟ್ಲಿ ಹೋಗಿ ಮಿಂತ್ರಾನ ಚೆಕ್ಔಟ್ ಮಾಡಿ. ತುಂಬ ಅಮೇಝಿಂಗ್ ಕಲೆಕ್ಷನ್ಸ್ ಇದೆ ಆ್ಯಂಡ್ ತುಂಬಾ ವ್ಯಾಲ್ಯೂಯಬಲ್ ಪ್ರೈಸಲ್ಲಿ, ಅಂದರೆ ತುಂಬಾ ಅಫೋರ್ಡೆಬಲ್ ಪ್ರೈಸಲ್ಲಿ ನಿಮಗೆ ಪ್ರತಿಯೊಂದು ಸಿಗ್ತಾ ಇದೆ. ಸೊ ಡೆಫಿನೆಟ್ಲಿ ಹೋಗಿ ಮಿಂತ್ರಾ ಆ್ಯಪ್ನ ಚೆಕ್ಔಟ್ ಮಾಡಿ. ಆ್ಯಂಡ್ ನೀವೇನಾದರೂ ಫಸ್ಟ್ ಟೈಮ್ ಮಿಂತ್ರಾಯಿಂದ ಲೈಕ್ ಪರ್ಚೇಸ್ ಮಾಡ್ತೀರಾ ಅಂದರೆ ನಿಮಗೆ ಒಂದು 500 rupees ವೌಚರ್ ಕೂಡ ಸಿಗ್ತಾ ಇದೆ. ಸೊ ಇಫ್ ಬೈ ಚಾನ್ಸ್ ನೀವೇನಾದರೂ ನೀವು ಹೊಸದಾಗಿ ಮಿಂತ್ರಾ ಆ್ಯಪ್ನ ಮಿಂತ್ರಾಯಿಂದ ಪರ್ಚೇಸ್ ಮಾಡ್ತಾ ಇದ್ರೆ ನಿಮಗೆ 500 rupees ಇನ್ಸ್ಟೆಂಟ್ ಆಫ್ ಸಿಗುತ್ತೆ. ಆ್ಯಂಡ್ ನ್ಯೂ ಇಯರ್ ಇರೋದ್ರಿಂದ ತುಂಬಾ ಒಳ್ಳೆ ಆಫರ್ಸ್ ನಡೀತಾ ಇದೆ. ಸೊ ತುಂಬಾ ಡಿಸ್ಕೌಂಟ್ಸ್ ನಡೀತಾ ಇದೆ. ಸೊ ಡೆಫಿನೆಟ್ಲಿ ಹೋಗಿ ಮಿಂತ್ರಾ ಆ್ಯಪ್ನ ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ನನ್ನ ಏನು ಶಾಪಿಂಗ್ ಹಾಲ್ ಇದೆಯೋ ಇದು ನನ್ನ ಈರೋಸ್ ಸೇಲ್ ಏನಿತ್ತು ಅಂದರೆ ಎಂಡ್ ಆಫ್ ರೀಸನ್ ಸೇಲ್ ಅಂತ ನಡೆಯುತ್ತೆ ಎವ್ರಿ ಇಯರ್. ಈ ಥರ ಲೈಕ್ ಕ್ರಿಸ್ಮಸ್ ಟೈಮಲ್ಲಿ ಎವ್ರಿ ಇಯರ್ ಈರೋಸ್ ನಡೆಯುತ್ತೆ. ಸೊ ಅದಕ್ಕೆ ಆ ಟೈಮಲ್ಲಿ ಅಮೇಝಿಂಗ್ ಆಫರ್ಸ್ ಆ್ಯಂಡ್ ಅಮೇಝಿಂಗ್ ಡಿಸ್ಕೌಂಟ್ಸಲ್ಲಿ ತುಂಬಾ ಒಳ್ಳೆ ಕಲೆಕ್ಷನ್ಸ್ನ ಬಿಟ್ಟಿರ್ತಾರೆ. ಸೊ ಆ ಕಲೆಕ್ಷನ್ಸಲ್ಲಿ ನಾನು ಕೆಲವೊಂದು ಬಟ್ಟೆಗಳನ್ನ ಪರ್ಚೇಸ್ ಮಾಡಿದ್ದೀನಿ. ಸೊ ಅದನ್ನೆಲ್ಲ ಪ್ರತಿಯೊಂದನ್ನು ನಾನು ನಿಮಗೆ ಇವತ್ತು ಈ ಹಾಲಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ತುಂಬ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಕೆಳಗಡೆ ಕಾಮೆಂಟ್ ಮಾಡಿ ಡೆಫಿನೆಟ್ಲಿ ತಿಳಿಸಿ. ಆ್ಯಂಡ್ ನೀವು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ಹೋಗಿ ರೆಡ್ ಕಲರ್ ಸಬ್ಸ್ಕ್ರಿಪ್ಷನ್ ಬಟನ್ನ ಕ್ಲಿಕ್ ಮಾಡಿ, ಹಾಗೂ ಅದರ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಅದು ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಫ್ರೆಂಡ್ಸ್, ನೀವು ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡ್ಬೋದು. ಸೊ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ. ಶೇರ್ ಮಾಡಿದಷ್ಟು ನನಗೆ ನೀವು ಜಾಸ್ತಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಒಂದು ಒಳ್ಳೆ ಲೈಕ್ ತುಂಬ ಖುಷಿ ಕೊಡುತ್ತೆ ಅದು. ಸೊ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ. ಆ್ಯಂಡ್ ಪ್ರತಿಯೊಂದು ಪ್ರಾಡಕ್ಟು ಪ್ರೈಸ್ ಏನಿದೆಯೋ ನಾನು ಇಲ್ಲಿ ಕೆಳಗಡೆ ಸ್ಕ್ರೀನ್ ಮೇಲೆ ನಿಮಗೆ ಬರ್ತಾ ಇರುತ್ತೆ. ಪ್ರತಿಯೊಂದು ಬಟ್ಟೆದು ಪ್ರೈಸ್ ಈ ಸ್ಕ್ರೀನ್ ಮೇಲೆ ಹೇಳ್ತೀನಿ. ಬಿಕಾಸ್ ಪ್ರತಿಯೊಂದು ಬಟ್ಟೆದು ಪ್ರೈಸ್ ನನಗೆ ಇವಾಗ ಸದ್ಯಕ್ಕೆ ನೆನಪಿಲ್ಲ, ಅದಕ್ಕೇ. ಆ್ಯಂಡ್ ಲೈಕ್ ನಿಮ್ಗೇನಾದರೂ ನಾನು ತಗೊಂಡಿರೋ ಬಟ್ಟೆನ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಕೆಳಗಡೆ ಎಲ್ಲಾದ್ರದ್ದು ಲಿಂಕ್ ಹಾಕಿರ್ತೀನಿ. ಸೊ ನೀವು ಆ ಲಿಂಕಲ್ಲಿ ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಬೋದು. ಅಲ್ಲಿಂದ ನೀವು ಆರಾಮಾಗೇ ಪರ್ಚೇಸ್ ಮಾಡ್ಕೋಬೋದು. ಆ್ಯಂಡ್ ಜಾಸ್ತಿ ಟೈಮ್ ವೇಸ್ಟ್ ಮಾಡದಂತೆ ನಮ್ಮ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ ಫ್ರೆಂಡ್ಸ್, ಸೊ ಬೇಸಿಕಲಿ ನಾನು 2 ಪಾರ್ಟಲ್ಲಿ ಡಿವೈಡ್ ಮಾಡಿದ್ದೀನಿ. ನನ್ನ ರೈಟ್ ಸೈಡ್ ಇರೋದೆಲ್ಲ ವೆಸ್ಟರ್ನ್ ಔಟ್ಫಿಟ್ಸ್ ಆ್ಯಂಡ್ ನನ್ನ ಲೆಫ್ಟ್ ಸೈಡಲ್ಲಿ ಇರೋದೆಲ್ಲ ಇಂಡಿಯನ್ ಔಟ್ಫಿಟ್ಸ್. ಸೊ ನಾನು ಇಂಡಿಯನ್ ಔಟ್ಫಿಟ್ಸ್ನ ನಿಮಗೆ ಫಸ್ಟ್ ತೋರಿಸ್ಬಿಡ್ತೀನಿ, ಬಿಕಾಸ್ ಅದು ತುಂಬ ಕಡಿಮೆ ಇದೆ, ಜಾಸ್ತಿ ತಗೊಳ್ಳಿಲ್ಲ. ಆ್ಯಂಡ್ ವೆಸ್ಟರ್ನ್ ಔಟ್ಫಿಟ್ಸ್ನ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಫಸ್ಟು ವೆಸ್ಟರ್ನ್ ಔಟ್ಫಿಟ್ಸ್ಗೆ ಹೊರಟೋಗೋಣ. ಆ್ಯಂಡ್ ಪ್ರತಿಯೊಂದು ನಾನು ಪ್ಲಾಜೋ ತಗೊಂಡೆ, ಕುರ್ತಾ ಆ್ಯಂಡ್ ಪ್ಲಾಜೋ ಏನಿದೆಯಲ್ಲ ಅದನ್ನ ತಗೊಂಡಿದ್ದೆ. ಸೊ ಫಸ್ಟ್ ಐಟಮ್ ಬಂದು ಇದು. ಸೊ ನೋಡ್ಬೋದು ನೀವು, ತುಂಬಾ ಚೆನ್ನಾಗಿದೆ. ಸೊ ಇದು ಬ್ರ್ಯಾಂಡ್ ಬಂದು ಗೇರುವಾ ಬ್ರ್ಯಾಂಡು. ತುಂಬಾ ಚೆನ್ನಾಗಿದೆ. ಬಟ್ಟೆ ಕ್ವಾಲಿಟಿ ಏನಿದೆಯೋ, ಕ್ಲಾತ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನೀವು ಇದನ್ನು ಆಫೀಸ್ ವೇರ್ಗೆ ಹಾಕೊಂಡು ಹೋಗ್ಬೋದು, ಇಲ್ಲಾಂದರೆ ಹೊರಗಡೆ ಎಲ್ಲಾದರೂ ಹೋಗ್ತಾ ದೇವಸ್ಥಾನಕ್ಕೆ ಆ ಥರ ಎಲ್ಲಾದರೂ ಹೋಗಬೇಕಾದ್ರೆ ನೀವು ಹಾಕೊಂಡು ಹೋಗ್ಬೋದು. ತುಂಬಾ ಚೆನ್ನಾಗಿದೆ ಇದು. ಆ್ಯಂಡ್ ಇದೊಂದು ಸ್ಟ್ರೈಟ್ ಕಟ್ ಪ್ಲಾಜೋ ಟಾಪ್. ಇದರಲ್ಲಿ ಈ ಥರ ಪ್ರಿಂಟ್ಸ್ ಕೊಟ್ಟಿದ್ದಾರೆ. ಪ್ರಿಂಟ್ದು ಗ್ಯಾರಂಟಿ ಅಷ್ಟು ಕೊಡೋಕ್ಕಾಗೋದಿಲ್ಲ, ಬಟ್ ಮಿಂತ್ರಾಯಿಂದ ಪರ್ಚೇಸ್ ಮಾಡಿರೋ ಯಾವುದೇ ಔಟ್ಫಿಟ್ ಯಾವುದೇ ಬಟ್ಟೆ ಆಗಲಿ ಅಷ್ಟು ಬೇಗ ಹಾಳಾಗೋದಿಲ್ಲ. ಬಿಕಾಸ್ ನಾನು ತುಂಬ ಪರ್ಚೇಸ್ ಮಾಡಿದ್ದೀನಿ ಮಿಂತ್ರಾಯಿಂದ. ಸೊ ಅಷ್ಟು ಬೇಗ ಯಾವುದು ಹಾಳಾಗೋದಿಲ್ಲ. ಸೊ ಐ ಹೋಪ್ ಇದು ತುಂಬ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಈ ಪ್ರಿಂಟು ಅಂತ ಅನ್ಕೊತಿದ್ದೀನಿ. ಆ್ಯಂಡ್ ಇದು ಈ ಥರ 3/4 ಸ್ಲೀವ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಈ ಥರ ನೋಡ್ಬೋದು ನೀವು, ಒಂದು ಪಟ್ಟಿ ಥರ ಏನು ಹೇಳ್ತಾರಲ್ಲ ಆ ಥರ ವರ್ಕ್ ಮಾಡಿದ್ದಾರೆ ಅಷ್ಟೇ. ತುಂಬ ಲೈಟಾಗಿ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಬಟ್ಟೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರೋದ್ರಿಂದ ನೀವು ಆರಾಮಾಗಿ ಇದನ್ನ ಯೂಸ್ ಮಾಡ್ಬೋದು. ಆ್ಯಂಡ್ ಇದು ಒಂದು ಕಾಟನ್, ಸ್ವಲ್ಪ ಸಿಂಥೆಟಿಕ್ ಕಾಟನ್ ಥರ ಬಟ್ಟೆ ಇದು. ಆ್ಯಂಡ್ ಇದಕ್ಕೆ ಈ ಥರ ಪ್ಲಾಜೋ ಕೊಟ್ಟಿದ್ದಾರೆ. ಪ್ಲಾಜೋದು ಅಷ್ಟೇ ಪ್ರಿಂಟ್ ತುಂಬ ಚೆನ್ನಾಗಿದೆ. ಈ ಪ್ರಿಂಟ್ ಮಾತ್ರ ತುಂಬ ಅಷ್ಟು ಬೇಗ ಹೋಗೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಶಾರ್ಟ್ ಪ್ಲಾಜೋ ಕೊಟ್ಟಿದ್ದಾರೆ ಇದ್ರ ಜೊತೆ. ನೋಡ್ಬೋದು ನೀವು ಯಾವ ಥರ ಕಾಣಿಸ್ತಿದೆ ಅಂತ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು. ಆ್ಯಂಡ್ ಸ್ಪೆಷಲಿ ಸೊ
ಬೇಸಿಕಲಿ ಆಲ್ ಇನ್ ಒನ್ ಲೈಕ್ ಒಳ್ಳೆ ಪರ್ಚೇಸ್ ಅಂತ ಅನಿಸ್ತದೆ, ಬಿಕಾಸ್ ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಗ್ತಿದೆ ಆ್ಯಂಡ್ ಇದು ಆಫೀಸ್ ವೇರ್, ಟೋಟಲಿ ಆಫೀಸ್ ವೇರ್ ಸೆಟ್. ಸೊ ಆರಾಮಾಗಿ ನೀವು ಆಫೀಸ್ಗೆ ಪ್ರತಿಯೊಂದು ಚಿಕ್ಕ ಪುಟ್ಟ ಫಂಕ್ಷನ್ಸ್ ಏನಿರುತ್ತಲ್ಲ ಅದಕ್ಕೆಲ್ಲ ಹಾಕೊಂಡು ಹೋಗ್ಬೋದು ಇದನ್ನ. ಆ್ಯಂಡ್ ನಂಗೆ ಇಷ್ಟ ಆಯಿತು ಇದು. ಸೊ ನಾನು ಇದನ್ನ 10ಗೆ ಒಂದು 8.5 ಆದರೂ ರೇಟ್ ಮಾಡ್ತೀನಿ. ಸೊ 8.5 ಔಟ್ ಆಫ್ 10 ಇದು. ಆ್ಯಂಡ್ ಕಲರ್ ಕೂಡ ತುಂಬ ಚೆನ್ನಾಗಿದೆ, ಅದು ತುಂಬಾ ಡಾರ್ಕ್ ವೈಬ್ರೆಂಟ್ ಕಲರ್ ಇದೆ. ಸೊ ತುಂಬ ಚೆನ್ನಾಗಿದೆ. ಸೊ ನನ್ನ ಸೆಕೆಂಡ್ ಔಟ್ಫಿಟ್ ಬಂದು ಇದು ಅಷ್ಟೇ ತುಂಬಾ ಲೈಕ್ ಇಷ್ಟಪಟ್ಟು ಸೆಲೆಕ್ಟ್ ಮಾಡಿ ತಗೊಂಡಿದ್ದು. ಓಕೆ, ಸೊ ಬೇಸಿಕಲಿ ಇದು ಸೆಟ್ ಆಫ್ 3. ಇದರಲ್ಲಿ ಒಂದು ಕುರ್ತಾ, ಒಂದು ಪ್ಲಾಜೋ ಪ್ಯಾಂಟ್ ಆ್ಯಂಡ್ ಒಂದು ದುಪ್ಪಟ್ಟ, 3 ಇದೆ ಇದು. ಸೊ ಇದಕ್ಕೆ ದುಪ್ಪಟ್ಟ ಕೂಡ ಇದೆ. ಫಸ್ಟ್ ನಾನು ಟಾಪ್ ತೋರಿಸ್ಬಿಡ್ತೀನಿ ನೋಡಿ ನಿಮಗೆ. ಇದು ಒಂಥರ ಮೆಹಂದಿ ಕಲರ್ ಟಾಪ್ ಇದೆ ಆ್ಯಂಡ್ ತುಂಬಾನೇ ಚೆನ್ನಾಗಿದೆ. ನಮ್ಗೆ ಈ ಕಲರ್ ತುಂಬಾನೇ ಇಷ್ಟ. ಆ್ಯಂಡ್ ಇದಕ್ಕೂ ಸೇಮ್ ಫ್ರಂಟ್ ಅಲ್ಲಿ ಈ ತರ ವಿ ಕಟ್ ತರ ಇದೆ. ಇದು ಪ್ಲೇನ್ ಟಾಪ್, ಲೈಕ್ ಇದ್ರಲ್ಲಿ ನೋಡ್ಬೋದು ನೀವು, ಯಾವುದೇ ಟೈಪ್ ಆಫ್ ಪ್ರಿಂಟ್ ಇಲ್ಲ ವರ್ಕ್ ಏನೂ ಇಲ್ಲ. ಇದು ಫುಲ್ಲಿ ಟೋಟಲಿ ಪ್ಲೇನ್ ಟಾಪ್. ಸೊ ಇದಕ್ಕೆ ಆ ದುಪ್ಪಟ್ಟ ಕ್ಯಾರಿ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇದರದ್ದು ಸ್ಲೀವ್ಸ್ ಕೂಡ 3/4 ಸ್ಲೀವ್ಸ್. ಆ್ಯಂಡ್ ಸ್ಲೀವ್ಸ್ ಅಲ್ಲಿ ಈ ತರ ಪ್ಯಾಚ್ ವರ್ಕ್ ಮಾಡಿದ್ದಾರೆ ಪ್ಲಾಜೋ ಪ್ಯಾಂಟ್ ಬಟ್ಟೆಯಿಂದ. ಆ್ಯಂಡ್ ಇದು ಬಂದು ಓಕೆ, ಸೊ ಇದು ಬಂದು ಇಂಡೋ ಎರಾ ಬ್ರ್ಯಾಂಡ್ದು. ಆ್ಯಂಡ್ ನಾವು ನಾನು ತಗೊಂಡಿರೋ ಪ್ರತಿಯೊಂದು ಪ್ಲಾಜೋ ಸೆಟ್ದು ಸೈಜ್ ಏನಿದೆಯೋ ಅದು S ಸೈಜಲ್ಲಿ ತಗೊಂಡಿರೋದು. ಸೊ ತುಂಬಾ ಚೆನ್ನಾಗಿದೆ. ಈ ಥರ ಪ್ಲೇನ್ ಕುರ್ತೀಸ್ ಇದ್ರೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ಒಂದು ಒಳ್ಳೆ ದುಪ್ಪಟ್ಟ ಹಾಕೊಂಡ್ರೆ ತುಂಬಾ ಒಳ್ಳೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇನ್ಫ್ಯಾಕ್ಟ್. ಸೊ ಇದನ್ನೆಲ್ಲ ಫಂಕ್ಷನ್ಸ್ಗೆ ನೀವು ಆರಾಮಾಗಿ ಹಾಕೊಂಡು ಹೋಗ್ಬೋದು. ಆ್ಯಂಡ್ ಇದ್ರ ಮೇಲೆ ಈ ಥರ ದುಪ್ಪಟ್ಟ ಕೊಟ್ಟಿದ್ದಾರೆ ನೋಡಿ. ದುಪ್ಪಟ್ಟದಲ್ಲೂ ಈ ಥರ ಎಡ್ಜಸಲ್ಲಿ ಈ ಥರ ಟ್ಯಾಸಲ್ ಥರ ಕೊಟ್ಟಿದ್ದಾರೆ. ಸೊ ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಟೋಟಲಿ ಆಲ್ ಇನ್ ಒನ್ ತುಂಬ ಇಷ್ಟ ಆಯಿತು ನಮಗೆ ಇದು. ದುಪ್ಪಟ್ಟ ಫುಲ್ ಲೆಂತ್ ದುಪ್ಪಟ್ಟ ಅಲ್ಲ, ಈ ಥರ ಶಾರ್ಟ್ ಲೆಂತ್ ದುಪ್ಪಟ್ಟ ಇದು. ಬಟ್ ಸ್ಟಿಲ್ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಥರ ಎಲ್ಲ ಹಾಕೊಂಡಾಗ. ಒಂದು ಸೈಡ್ ಈ ಥರ ದುಪ್ಪಟ್ಟ ಹಾಕೊಂಡಾಗ ಪ್ಲೇನ್ ಕುರ್ತಾ ಇರೋದ್ರಿಂದ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಆ್ಯಂಡ್ ಇದರದ್ದು ಕೂಡ ಪ್ಲಾಜೋ ಬಂದು ಈ ಥರ ಬೂಟ್ ಕಟ್ ಪ್ಲಾಜೋ ಇದು. ಸೊ ಚೆನ್ನಾಗಿದೆ, ಇಷ್ಟ ಆಯಿತು ನಮಗೆ. ಆ್ಯಂಡ್ ಈ ಪ್ಲಾಜೋದು ಏನಪ್ಪ ಅಂದರೆ ಇನ್ನೊಂದು ಒಳ್ಳೆ ಒಂದು ಸೊ ಈ ಕುರ್ತಾದು ಇನ್ನೊಂದು ಒಳ್ಳೆ ಪಾಯಿಂಟ್ ಏನಪ್ಪ ಅಂದರೆ ಇದಕ್ಕೆ ಪಾಕೆಟ್ ಇದೆ. ಸೊ ಒಂದು ಸೈಡ್ ಪಾಕೆಟ್ ಕೊಟ್ಟಿದ್ದಾರೆ. ಆ್ಯಂಡ್ ಪಾಕೆಟ್ಸ್ ಆರ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ನಾವು ಕೈಯಲ್ಲಿ ಫೋನ್ ಕ್ಯಾರಿ ಮಾಡ್ತೀವಿ, ಕೆಲವೊಬ್ರು ಲಿಪ್ಸ್ಟಿಕ್, ಲೈಕ್ ನಾನೊಂದು ಲಿಪ್ಸ್ಟಿಕ್ ಕ್ಯಾರಿ ಮಾಡ್ತೀನಿ. ಸೊ ಅದಕ್ಕೆಲ್ಲ ಈ ಪಾಕೆಟ್ಸ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಪಾಕೆಟ್ಸ್ ಇದ್ದರೆ ಆರಾಮಾಗಿ ನಾವು ನಮ್ಮ ಪಾಕೆಟ್ಸಲ್ಲಿ ಇಟ್ಕೊಂಡು ಹೋಗ್ಬೋದು. ಇಲ್ಲಾಂದರೆ ಯಾವಾಗಲೂ ಪ್ರತಿಯೊಂದು ಟೈಮು ನಾವು ಹ್ಯಾಂಡ್ ಬ್ಯಾಗ್ ಇಲ್ಲ ಕ್ಲಚಸ್ ಕ್ಯಾರಿ ಮಾಡೋಕ್ಕಾಗೋದಿಲ್ಲ. ಸೊ ಆ ಟೈಮಲ್ಲಿ ಈ ಥರ ಪಾಕೆಟ್ಸ್ ತುಂಬ ಯೂಸ್ಫುಲ್ ಆಗಿರುತ್ತೆ. ಸೊ ಆಲ್ ಇನ್ ಒನ್ ಇದಕ್ಕೆ ಅಂತೂ ನಾನು 9 ಸೊ ಆಲ್ ಇನ್ ಒನ್ ಅ ವೆರಿ ಗುಡ್ ಪರ್ಚೇಸ್. ಆ್ಯಂಡ್ ಇದಕ್ಕೆ ನಾನು 9 ಔಟ್ ಆಫ್ 10 ರೇಟಿಂಗ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಸೊ ನನ್ನ ನೆಕ್ಸ್ಟ್ ಪರ್ಚೇಸ್ ಬಂದು ಇದು ಬಂದು ನಿಮಗೆ ಪ್ಯಾಚಿ ಗ್ರೀನ್ ಅಂತ ಏನು ಹೇಳ್ತೀವಲ್ಲ, ಪ್ಯಾಚಿ ಗ್ರೀನ್ ಕಲರ್ ಪ್ಲಾಜೋ ಸೆಟ್. ಆ್ಯಂಡ್ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಇದ್ರ ಪ್ರಿಂಟ್ ಏನಿದೆಯಲ್ಲ ಇಲ್ಲಿ ನೋಡ್ಬೋದು ನೀವು, ಪ್ರಿಂಟ್ಸ್ ಕೊಟ್ಟಿದ್ದಾರಲ್ಲ, ಪ್ರಿಂಟ್ಸು ಅಷ್ಟೇ ತುಂಬಾ ಚೆನ್ನಾಗಿದೆ. ಅಷ್ಟು ಲೋಕಲ್ ಪ್ರಿಂಟ್ಸ್ ಎಲ್ಲ ಇರುತ್ತಲ್ಲ ಆ ಥರ ಎಲ್ಲ ತುಂಬ ಲೈಕ್ ಚೆನ್ನಾಗಿದೆ, ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸೊ ನಾನು ಇದ್ರದ್ದು ಟಾಪ್ ತೋರಿಸ್ಬಿಡ್ತೀನಿ ನಾನು ನಿಮಗೆ ಫಸ್ಟು. ಸೊ ಇದು ಬಂದು ಲಿಬಾಸ್ ಬ್ರ್ಯಾಂಡ್ದು. ಆ್ಯಂಡ್ ಇದು ಕೂಡ ಸೈಜ್ S ಅಲ್ಲೇ ತೊಗೊಂಡಿರೋದು. ನೋಡ್ಬೋದು ನೀವು ಫ್ರಂಟಲ್ಲಿ ಎಷ್ಟು ಚೆನ್ನಾಗಿ ಈ ಥರ ಇಲ್ಲಿ ಈ ಥರ ನೆಕ್ ಹತ್ರ ತುಂಬ ಚೆನ್ನಾಗಿ ಪ್ಯಾಚ್ ವರ್ಕ್ ಮಾಡಿ ಅದ್ರ ಮೇಲೆ ಪ್ರಿಂಟ್ ಮಾಡಿದ್ದಾರೆ. ಆ್ಯಂಡ್ ಸ್ಲೀವ್ಸ್ ಕೂಡ ಇದ್ರದ್ದು ಇದು 3/4 ಸ್ಲೀವ್ಸ್ ಅಲ್ಲ, ಜಸ್ಟ್ ಎಲ್ಬೋ ತನಕ ಅಷ್ಟೇ. 3/4 ಅಂದರೆ ಇಲ್ಲಿ ತನಕ ಬರುತ್ತೆ, ಬಟ್ ಇದು ಜಸ್ಟ್ ಎಲ್ಬೋ ತನಕ ಬರೋ ಸ್ಲೀವ್ಸ್. ಆ್ಯಂಡ್ ನನಗೆ ಎಲ್ಬೋ ತನಕ ಬರೋ ಸ್ಲೀವ್ಸ್ ತುಂಬಾ ಜಾಸ್ತಿ ಇಷ್ಟ. ಸೊ ಆ್ಯಂಡ್ ಇದಕ್ಕೂ ಕೂಡ ಈ ಥರ ಸ್ಲೀವ್ಸ್ ಹತ್ರ ಪ್ಯಾಚ್ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಒಂದೊಳ್ಳೆ ಫಾರ್ಮ್ ಆಫ್ ಪ್ರಿಂಟ್ ಕೊಟ್ಟಿದ್ದಾರೆ, ಬೈ ಚಾನ್ಸ್ ನೀವು ನೋಡ್ಬೋದು. ಆ್ಯಂಡ್ ಇದಕ್ಕೆ ಚೈನೀಸ್ ಕಾಲರ್ ನೆಕ್ ಇರೋದ್ರಿಂದ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಈ ಥರ ಪ್ಲಾಜೋ. ಆ್ಯಂಡ್ ಇದಕ್ಕೆ ವಿ ನೆಕ್ ಇದೆ, ಓಪನ್ ವಿ ನೆಕ್ ಕೊಟ್ಟಿದ್ದಾರೆ. ಆ್ಯಂಡ್ ಚೈನೀಸ್ ಕಾಲರ್ ಇದೆ ಇದಕ್ಕೆ. ಸೊ ತುಂಬ ಇಷ್ಟ ಆಯಿತು ಆಲ್ ಇನ್ ಒನ್ ನಮಗೆ ಇದು. ಆ್ಯಂಡ್ ಸೊ ಈ ಪ್ಲಾಜೋನು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇದಕ್ಕೂ ಕೂಡ ಪಾಕೆಟ್ಸ್ ಇದೆ. ಪಾಕೆಟ್ ಇದ್ದರೆ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಅಂತ ನಿಮಗೆ ಗೊತ್ತು. ಸೊ ಬೇಸಿಕಲಿ ಆಲ್ ಇನ್ ಒನ್ ನಾನು ಇದಕ್ಕೂ ಕೂಡ 9 ಔಟ್ ಆಫ್ 10 ರೇಟಿಂಗ್ ಕೊಡ್ತೀನಿ. ತುಂಬ ಚೆನ್ನಾಗಿದೆ, ಮಸ್ಟ್ ಬೈ ಇದು ಆ್ಯಕ್ಚುಲಿ. ಓಕೆ, ಸೊ ನನ್ನ ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಇಂಡಿಯನ್ ವೇರ್ ಏನಿದೆಯೋ ಇದು ಫೇವ್ರೆಟ್ ಕಲರ್, ಒನ್ ಆಫ್ ಮೈ ಫೇವ್ರೆಟ್ ಕಲರ್. ನನಗೆ ಅಂತಲೇ ಅಲ್ಲ, ಪ್ರತಿಯೊಂದು ಹುಡುಗಿಗೂ ಇದು ಫೇವ್ರೆಟ್ ಕಲರ್ ಆಗಿರುತ್ತೆ. ಸೊ ಇದು ನಾನು ಬೇಬಿ ಪಿಂಕ್ ಕಲರಲ್ಲಿ ಪರ್ಚೇಸ್ ಮಾಡಿರುವಂಥದ್ದು.
ಆ್ಯಂಡ್ ಇದು ಅಷ್ಟೇ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದ್ರದ್ದು ಪ್ರಿಂಟ್ ಏನಿದೆಯೋ ಅದು ತುಂಬಾ ಚೆನ್ನಾಗಿದೆ, ಲೈಕ್ ಸೂಪರ್ ಪ್ರಿಂಟ್. ಈ ಥರ ಬರೋದೇ ಇಲ್ಲ ಅದು. ಇನ್ಫ್ಯಾಕ್ಟ್ ಪ್ರಿಂಟು ಅಲ್ಲ, ಅದು ಇಂಕಿಂದ ಮಾಡಿರುವಂಥದ್ದು. ಇದ್ರ ಮೇಲೆ ಪ್ರಿಂಟ್ ಇದೆಯಲ್ಲ ಅದೆಲ್ಲ ಇಂಕಿಂದ ಮಾಡಿರುವಂಥದ್ದು. ಆ್ಯಂಡ್ ಒಂದು ಸಿಮಿಲಾರಿಟಿ ಏನಪ್ಪ ಅಂದರೆ ಪ್ರತಿಯೊಂದು ಪ್ಲಾಜೋ ಸೆಟ್ಗೂ ಸೇಮ್ ಕೈಂಡ್ ಆಫ್ ನೆಕ್ ಇದೆ. ಸೊ ಅದೊಂದು ಸಿಮಿಲಾರಿಟಿ ಆಯಿತು, ಬಟ್ ದಟ್ಸ್ ಓಕೆ. ಆ್ಯಂಡ್ ಇದ್ರದ್ದು ಕುರ್ತಾ ನೋಡ್ಬೋದು ನೀವು, ಇದಕ್ಕೂ ಕೂಡ ಎಲ್ಬೋ ಲೆಂತ್ ಸ್ಲೀವ್ಸ್ ಅಷ್ಟೇ ಇರೋದು. ಸೊ ಇದೊಂದು ತುಂಬ ಲೈಕ್ ಒಳ್ಳೇದಾಯಿತು, ಬಿಕಾಸ್ ನಂಗೆ ಎಲ್ಬೋ ಲೆಂತ್ ಸ್ಲೀವ್ಸ್ ತುಂಬಾ ಇಷ್ಟ. ಆ್ಯಂಡ್ ಇದು ಕೂಡ ಲಿಬಾಸ್ ಬ್ರ್ಯಾಂಡ್ದೇನೆ. ಆ್ಯಂಡ್ ಇದರದ್ದು ಕುರ್ತಾನಲ್ಲೇ ನಿಮಗೆ ಪಾಕೆಟ್ಸ್ ಕೊಟ್ಟಿದ್ದಾರೆ. ಸೊ ನೋಡ್ಬೋದು ಇಲ್ಲಿ ಕುರ್ತಾನಲ್ಲೇ ಪಾಕೆಟ್ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಈ ಥರ ನಿಂತ್ಕೊಂಡಾಗ ಪಾಕೆಟ್ ಒಳಗೆ ಕೈ ಹಾಕೊಂಡು ನಿಂತ್ಕೊಂಡ್ರೆ ತುಂಬಾ ಚೆನ್ನಾಗಿ ಕ್ಯೂಟಾಗಿ ಕಾಣುತ್ತೆ. ಆ್ಯಂಡ್ ಆಲ್ ಇನ್ ಒನ್ ಒಂದು ಒಳ್ಳೆ ಪರ್ಚೇಸ್. ಸೊ ನನಗೆ 9.5 ಔಟ್ ಆಫ್ 10 ರೇಟಿಂಗ್ ಮಾಡ್ತೀನಿ, ಬಿಕಾಸ್ ಕಲರ್ ಸೂಪರ್, ಪ್ರಿಂಟ್ ಸೂಪರ್, ಪಾಕೆಟ್ ಮಸ್ತ್. ಆ್ಯಂಡ್ ಇದರದ್ದು ಪ್ಲಾಜೋ ತೋರಿಸ್ತೀನಿ ನೋಡಿ. ಸೊ ಇದರದ್ದು ಇನ್ನೊಂದು ಒಳ್ಳೇದೇನಪ್ಪ ಅಂದರೆ ಈ ಪ್ಲಾಜೋಗೆ ಬೋತ್ ಸೈಡ್ ಪಾಕೆಟ್ ಕೊಟ್ಟಿದ್ದಾರೆ. ಆ ಪ್ಲಾಜೋಸ್ಗೆಲ್ಲ ಒಂದು ಸೈಡ್ ಪಾಕೆಟ್ ಇತ್ತು, ಇದಕ್ಕೆ 2 ಸೈಡ್ ಪಾಕೆಟ್ ಕೊಟ್ಟಿದ್ದಾರೆ. ಸೊ ಇದರದ್ದು ಕುರ್ತಾನಲ್ಲೂ ಪಾಕೆಟ್ ಇದೆ ಆ್ಯಂಡ್ ಪ್ಲಾಜೋ ಪ್ಯಾಂಟಲ್ಲೂ ಪಾಕೆಟ್ ಇರೋದ್ರಿಂದ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ನೋಡ್ಬೋದು ನೀವು ಈ ಥರ ಬೂಟ್ ಕಟ್ ಪ್ಲಾಜೋ. ಸೊ ಆಲ್ ಇನ್ ಒನ್ ತುಂಬ ಒಳ್ಳೆ ಪರ್ಚೇಸ್ ಅಂತ ಅನ್ನಿಸ್ತಿದೆ. ಸೊ ಇದಿಷ್ಟೇ ನಾನು ಇಂಡಿಯನ್ ವೇರ್ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಐ ಹೋಪ್ ನಿಮಗೆ ಇಂಡಿಯನ್ ವೇರ್ ಏನಿದೆಯೋ ಅದು ತುಂಬ ಇಷ್ಟ ಆಗಿರುತ್ತೆ ಅಂತ. ನಿಮಗೆ ಲಿಂಕ್ಸ್ ಯಾವ್ದಾದ್ರು ಬೇಕಾದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಚೆಕ್ಔಟ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಸೊ ಇವಾಗ ಇಂಡಿಯನ್ ವೇರ್ ಆದಮೇಲೆ ನೆಕ್ಸ್ಟ್ ಬಂದು ವೆಸ್ಟರ್ನ್ ವೇರ್. ಸೊ ವೆಸ್ಟರ್ನ್ ವೇರಲ್ಲಿ ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ಸೊ ಇದ್ರಲ್ಲಿ ನನ್ನ ಫಸ್ಟ್ ಪರ್ಚೇಸ್ ಬಂದು ಇದು, ಎಕ್ಸ್ಕ್ಯೂಸ್ ಮೀ, ನಂಗೆ ತುಂಬ ಗಂಟಲು ನೋವಿದೆ, ಸೊ ಅದರಿಂದ ಓಕೆ. ಸೊ ಫಸ್ಟ್ ಪರ್ಚೇಸ್ ಬಂದು ಇದೊಂದು ಸ್ವೆಟರ್ ಕೈಂಡ್ ಆಫ್ ಅ ಟೀ ಶರ್ಟ್, ಸ್ವೆಟರ್ ಟೀ ಅಂತ ಹೇಳ್ತಾರಲ್ಲ ಅದು. ಆ್ಯಂಡ್ ಇದು ಬಂದು ಡ್ರೆಸ್ ಬೆರಿ ಬ್ರ್ಯಾಂಡ್ದು ಇನ್ ದ ಸೈಜ್ ಆಫ್ ಎಮ್. ಸೊ ಇವಾಗ ನನಗೆ ಟೀ ಶರ್ಟ್ಸ್ ಎಲ್ಲ ಸ್ವಲ್ಪ ಎಮ್ ಸೈಜಲ್ಲೇ ತೊಗೋಬೇಕು. ಸೊ ಎಮ್ ಸೈಜಲ್ಲಿ ಇದೆ. ಆ್ಯಂಡ್ ಇದು ನಿಟ್ಟೆಡ್ ಸ್ವೆಟರ್. ಸೊ ನಿಟ್ಟೆಡ್ ಅಂದರೆ ಈ ಥರ ಕೈಯಿಂದನೇ ಈ ಥರ ಹೊಲಿಗೆ ಹಾಕಿರ್ತಾರಲ್ಲ, ಸೊ ಆ ಥರ ನಿಟ್ಟೆಡ್ ಸ್ವೆಟರ್ ತುಂಬಾ ಚೆನ್ನಾಗಿದೆ ಒಂಥರ. ಆ್ಯಂಡ್ ಸ್ಲೀವ್ಸ್ ಕೂಡ ಅಷ್ಟೇ ಉದ್ದ ಇದೆ ತುಂಬ, ಲೈಕ್ ನಿಮ್ಮ ಕೈಯಿಂದ ಹೊರಗಡೆ ಬರುತ್ತಲ್ಲ ಆ ಥರ ಸ್ಲೀವ್ಸ್ ಇದು ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದಕ್ಕೆ ಬ್ಯಾಕ್ ಲೆಂತ್ ಏನಿದೆಯೋ ಅದು ಸ್ವಲ್ಪ ಉದ್ದ ಇದೆ ಫ್ರಂಟಿಂದ. ನಂಗೆ ಈ ಥರ ಟಿ ಶರ್ಟ್ಸ್ ತುಂಬಾ ಇಷ್ಟ, ಬಿಕಾಸ್ ಬ್ಯಾಕ್ ಲೆಂತ್ ಸ್ವಲ್ಪ ಎಸ್ಪೆಷಲಿ ನನ್ನ ಪೋಸ್ಟ್ ಪ್ರೆಗ್ನೆನ್ಸಿಗಂತೂ ಈ ಥರ ಟಿ ಶರ್ಟ್ಸ್ ಹಾಕೊಳ್ಳೋಕ್ಕೇ ತುಂಬ ಇಷ್ಟಪಡ್ತೀನಿ. ಸ್ವಲ್ಪ ಲೂಸ್ ಆಗಿ ತುಂಬ ಒಂಥರ ಚೆನ್ನಾಗಿ ಕಾಣುತ್ತೆ ಇದು. ಆ್ಯಂಡ್ ಇಲ್ಲಿ ಸೈಡಲ್ಲಿ ಈ ಥರ ಕಟ್ ಕೊಟ್ಟಿದ್ದಾರೆ ಎರಡೂ ಕಡೆನೂ. ಸೊ ಇದರಿಂದ ನಿಮ್ಮದು ಶೇಪ್ ಏನಿದೆಯೋ, ಐ ಮೀನ್ ಆಬ್ವಿಯಸ್ಲಿ ಪೋಸ್ಟ್ ಪ್ರೆಗ್ನೆನ್ಸಿ ತುಂಬ ವೆಯ್ಟ್ ಗೇನ್ ಮಾಡಿರ್ತೀರ, ಸೊ ಅದನ್ನೆಲ್ಲ ತುಂಬ ಹೈಡ್ ಮಾಡುತ್ತೆ ಅದು. ಸೊ ಆಲ್ ಇನ್ ಒನ್ ಒಂದು ಒಳ್ಳೆ ಪರ್ಚೇಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ಇದಕ್ಕೆ ಲೈಕ್ 8.5 ರೇಟಿಂಗ್ ಮಾಡ್ತೀನಿ ಔಟ್ ಆಫ್ 10. ಸೊ ಡೆಫಿನೆಟ್ಲಿ ಯಾರಿಗಾದ್ರೂ ಬೇಕು ಅಂದರೆ ನೀವು ಟ್ರೈ ಔಟ್ ಮಾಡ್ಬೋದು. ಬಟ್ ಒಂದೇನಪ್ಪ ಅಂದರೆ ಇದರೊಳಗೆ ನೀವು ಸ್ಪೆಗೆಟಿ ಇಲ್ಲಾಂದರೆ ಟ್ಯಾಂಕ್ ಟಾಪ್ ಏನಾದರೂ ಹಾಕೋಬೇಕಾಗುತ್ತೆ, ಆವಾಗ ಇನ್ನೂ ಚೆನ್ನಾಗಿರುತ್ತೆ. ಚಳಿ ಅಷ್ಟೊಂದೇನು ತಡೆಯೋದಿಲ್ಲ ಇದು, ಬಟ್ ಸ್ಟಿಲ್ ಒಂದು ಟ್ಯಾಂಕ್ ಟಾಪ್ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು. ಸೊ ದಿಸ್ ವಾಸ್ ಮೈ ಫಸ್ಟ್ ಪರ್ಚೇಸ್. ಸೆಕೆಂಡ್ ಬಂದು ಈ ಥರ ಒಂದು ಸ್ಟ್ಯಾಂಪ್ ಬ್ಯಾಗಲ್ಲಿ ಬಂದಿದೆ, ಬಟ್ ನೋಡ್ಬೋದು ನೀವು ಇಲ್ಲಿ ಮಿಂತ್ರಾದಿದ್ದೆಲ್ಲ ಇದೆ. ಆ್ಯಂಡ್ ಇದು ಬಂದು ಜೀನ್ಸ್ ಪರ್ಚೇಸ್ ಮಾಡಿದೆ ನಾನು, ಗೊತ್ತಿಲ್ಲ, ಬಟ್ ನಾನು ಇದು ಜೀನ್ಸ್ನ ಓಪನ್ ಕೂಡ ಮಾಡಿರಲಿಲ್ಲ. ಆ್ಯಂಡ್ ನನಗೆ ಅನ್ನಿಸ್ತದೆ ಜೀನ್ಸ್ದು ಸೈಜ್ ಏನಿದೆಯೋ ಅದು ದೊಡ್ಡ ಸೈಜ್, ಐ ಮೀನ್ ನನಗದು ದೊಡ್ಡದಾಗ್ಬೋದು ಅಂತ ಅನ್ನಿಸ್ತದೆ. ನಾನು ಯೂಶ್ವಲಿ 28 ಸೈಜಲ್ಲಿ ತಗೋತಿದ್ದೆ, ಬಟ್ ಇವಾಗ ಲೈಕ್ ಆಫ್ಟರ್ ಪ್ರೆಗ್ನೆನ್ಸಿ ನಾನು ಜೀನ್ಸ್ ಏನು ಕೊಡ್ಕೊಳಕ್ಕೆ ಹೋಗಲಿಲ್ಲ. ಸೊ ಐ ಥಾಟ್ ಪ್ರಾಬಬ್ಲಿ ನನಗೆ 30 ಸೈಜ್ ಬೇಕಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಸ್ಟಿಲ್ ಒಂದೊಂದು ಬ್ರ್ಯಾಂಡಲ್ಲೂ ಡಿಫ್ರೆಂಟ್ ಸೈಜಸ್ ಡಿಫ್ರೆಂಟ್ ಆಗಿರುತ್ತೆ ಅನ್ನೋದ್ರಿಂದ ಸ್ವಲ್ಪ ಭಯ ಆಗ್ತದೆ. ನೋಡೋಣ, ಇಫ್ ಏನಾದರೂ ಆಗಲಿಲ್ಲ ಅಂದರೆ ವಿ ಕ್ಯಾನ್ ರಿಟರ್ನ್ ಇಟ್. ಓಕೆ, ಸೊ ಇದು ನನ್ನ ಫಸ್ಟ್ ಜೀನ್ಸ್. ಸೊ ನೋಡ್ಬೋದು ನೀವು ಆ್ಯಂಕಲ್ ಲೆಂತ್ ಜೀನ್ಸ್ ಇದು. ಆ್ಯಂಕಲ್ ಲೆಂತ್ ಎಲ್ಲ ಚೆನ್ನಾಗಿದೆ, ಬಟ್ ಐ ಸ್ಟಿಲ್ ಥಿಂಕ್ ದಟ್ ಇದು ಒಂದು ಸೈಜ್ ದೊಡ್ಡದು ಆಗ್ಬೋದು ನನಗೆ. ನೋಡೋಣ, ಬಟ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ರೋಡ್ಸ್ಟರ್ ಬ್ರ್ಯಾಂಡ್ದು. ಆ್ಯಂಡ್ ರೋಡ್ಸ್ಟರ್ ಬ್ರ್ಯಾಂಡ್ದು ನನ್ನ ಹತ್ರ ಆಲ್ಮೋಸ್ಟ್ ಒಂದು 2-3 ಜೀನ್ಸ್ ಇದೆ. ಸೊ ತುಂಬಾ ಚೆನ್ನಾಗಿದೆ, ತುಂಬ ಲಾಂಗ್ ಲಾಸ್ಟಿಂಗ್. ಆರಾಮಾಗಿ ನೀವು ಅದನ್ನು ಲೈಕ್ ಒಂದು 3-4 ಇಯರ್ಸ್ ಅಂತೂ ಯೂಸ್ ಮಾಡ್ಬೋದು. ಬಟ್ ಏನಪ್ಪ ಅಂದರೆ ಇವಾಗ ಸ್ವಲ್ಪ ಚಿಕ್ಕದಾಗ್ತಿದೆ ಎಲ್ಲ ಪ್ರತಿಯೊಂದೂ. ಸೊ ಈಗ ಇಲ್ಲಿ ನಿಮಗೆ ರಾಡ್ಸ್ಟರ್ದು ಈ ಥರ ಒಂದು
ಬ್ರ್ಯಾಂಡ್ ಟ್ಯಾಗ್ ಕೂಡ ಕೊಟ್ಟಿದ್ದಾರೆ, ನೋಡ್ಬೋದು ಇಲ್ಲಿ. ಆ್ಯಂಡ್ ಆಲ್ ಇನ್ ಒನ್ ಒಂದು ಒಳ್ಳೆ ಪರ್ಚೇಸ್. ನಾನು ಈ ಥರ ಶೇಡೆಡ್ ಜೀನ್ಸ್ನ ತೊಗೊಂಡಿದ್ದೆ ಬಿಕಾಸ್ ನಂಗೆ ಈ ಥರ ಅದೊಂದು ಬೇಕಿತ್ತು, ಸೊ ಅದಕ್ಕೇನೆ. ಓಕೆ, ಸೊ ಇಷ್ಟ ಆಯಿತು, ಬಟ್ ಸ್ಟಿಲ್ ಸೈಜ್ ಇಶ್ಯೂ ಇದೆ ಅನ್ಕೊತೀನಿ. ಅದನ್ನು ನಾನು ಬೇಕಾದರೆ ಎಕ್ಸ್ಚೇಂಜ್ ಮಾಡ್ಕೋಬೋದು. ಸೊ ಆಲ್ಮೋಸ್ಟ್ ಇದ್ರ ಕ್ವಾಲಿಟಿ ಹಾಗೂ ಇದರದ್ದು ಪ್ರತಿಯೊಂದು ಇದಕ್ಕೂ ಐ ವಿಲ್ ರೇಟ್ ಇಟ್ 8.5 ಔಟ್ ಆಫ್ 10. ಓಕೆ, ಸೊ ನನ್ನ ನೆಕ್ಸ್ಟ್ ಪರ್ಚೇಸ್ ಬಂದು ಇದು. ಸೊ ಬೇಸಿಕಲಿ ಇದೊಂದು ಬ್ಲೂ ಕಲರ್, ಲೈಕ್ ಡಾರ್ಕ್ ವಾಟರ್ ಬ್ಲೂ ಕಲರ್ ಸ್ವೆಟ್ ಶರ್ಟ್. ಆ್ಯಂಡ್ ಇದು ಈ ಥರ ಇದೆ. ಸೊ ನೋಡ್ಬೋದು ಇಲ್ಲಿ ಹಾಫ್ ವೈಟ್ ಆ್ಯಂಡ್ ಫುಲ್ ಬ್ಲೂ, ಜಸ್ಟ್ ಇಷ್ಟು ಮಾತ್ರ ವೈಟ್. ಆ್ಯಂಡ್ ಇಲ್ಲಿ ಈ ಶೋಲ್ಡರ್ ಹತ್ರ ಸ್ವಲ್ಪ ವೈಟ್ ಈ ಥರ ಮತ್ತು ನೇವಿ ಬ್ಲೂ ಕಲರ್ ಎಲ್ಲ ಈ ಥರ ಇದೆ. ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ಆ್ಯಂಡ್ ಒಂದು ಏನು ಇಷ್ಟ ಆಯಿತು ಅಂದರೆ ಕೆಳಗಡೆ ಆ ಥರ ಎಲಾಸ್ಟಿಕ್ ಥರ ಇರುತ್ತಲ್ಲ ಅದಿಲ್ಲ. ಬಿಕಾಸ್ ಅದು ಎಲಾಸ್ಟಿಕ್ ಥರ ಇದ್ದರೆ ಏನು ಗೊತ್ತಾ, ಅದು ಮೇಲ್ಗಡೆ ಎತ್ಕೊತಾ ಇರುತ್ತೆ ನಿಮ್ಮ ಟಾಪ್, ಐ ಮೀನ್ ಸ್ವೆಟ್ ಶರ್ಟ್ ಏನೇ ಇದ್ರೂ. ಸೊ ಈ ಥರ ಫ್ರೀ ಆಗಿದ್ದಾಗ ಅದು ಕ್ಲೀನಾಗಿ ಕೂತ್ಕೊಳ್ಳುತ್ತೆ, ಲೈಕ್ ಆನ್ ಯೋರ್ ಹಿಪ್ಸ್ ಅದು ಕ್ಲೀನಾಗಿ ಕೂತ್ಕೊಂಡ್ಬಿಡುತ್ತೆ. ಸೊ ಅದೊಂದು ಒಳ್ಳೆ ಪಾಯಿಂಟ್ ಇದ್ದದ್ದು. ಆ್ಯಂಡ್ ಫ್ರಂಟ್ ಕೂಡ ರೌಂಡ್ ನೆಕ್, ಪ್ಲೇನ್ ರೌಂಡ್ ನೆಕ್ ಇಷ್ಟ ಆಯಿತು ನನಗೆ. ಕ್ವಾಲಿಟಿ ವೈಸ್ ಹೇಳಬೇಕು ಅಂದರೆ ತುಂಬಾ ಒಳ್ಳೆಯ ಕ್ವಾಲಿಟಿ, ತುಂಬ ಥಿಕ್ ಆಗಿದೆ. ನೀವು ಇದನ್ನು ಚಳಿಗಾಲದಲ್ಲಿ ಹಾಕೊಂಡ್ರೆ ಚಳಿ ಅಷ್ಟು ಆಗುತ್ತೆ ನನಗೆ, ಆದಷ್ಟು ಇದು ಚಳಿನ ಅವಾಯ್ಡ್ ಮಾಡುತ್ತೆ. ಸೊ ಆಲ್ ಇನ್ ಒನ್ ಐ ವಿಲ್ ರೇಟ್ ಇಟ್ 9 ಔಟ್ ಆಫ್ 10 ಬಿಕಾಸ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಕೆಳಗಡೆ ಆ ಥರ ಎಲಾಸ್ಟಿಸಿಟಿ ಇಲ್ಲ, ಸೊ ಐ ಜಸ್ಟ್ ಲವ್ಡ್ ಇಟ್. ಆ್ಯಂಡ್ ಕಲರ್ ಕೂಡ ಅಷ್ಟೇ, ನನ್ನ ಹತ್ರ ಈ ಕಲರ್ ಟಾಪ್ ಇರಲಿಲ್ಲ, ಸೊ ಐ ಥಿಂಕ್ ಇಟ್ಸ್ ಅ ಗುಡ್ ಬೈ. ಆ್ಯಂಡ್ ನೆಕ್ಸ್ಟ್ ಬಂದು ಇದು. ಸೊ ಇದರಲ್ಲಿ ಒಂದೇ ಸತಿ ಒಂದಿಷ್ಟು ಪಾರ್ಸೆಲ್ ಬಂದಿತ್ತು ಆ್ಯಂಡ್ ಒಂದೊಂದಾಗಿ ತೆಗೆದು ತೋರಿಸ್ತೀನಿ ನಿಮಗೆ. ಸೊ ಕೆಲವೊಂದನ್ನ ನಾನು ಫಸ್ಟೇ ಓಪನ್ ಮಾಡಿ ನೋಡಿದೆ, ಬಟ್ ಕೆಲವೊಂದನ್ನ ಓಪನ್ ಮಾಡಿರಲಿಲ್ಲ. ಇಲ್ಲಿ ನಿಮ್ಮ ಜೊತೆನೇ ಓಪನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನೆಕ್ಸ್ಟ್ ಬಂದು ಇದು ಒಂದು ಡಾರ್ಕ್ ಲ್ಯಾವೆಂಡರ್ ಕಲರ್ ಆರ್ ಬ್ರೆಂಜಾಲ್ ಕಲರ್ ಟೀ ಶರ್ಟ್ ಅಂತಲೇ ಹೇಳ್ಬೋದು. ಸೊ ಬೇಸಿಕಲಿ ನಾನು ಪ್ರತಿಯೊಂದನ್ನು ಸ್ವೆಟ್ ಶರ್ಟ್ನ ಬುಕ್ ಮಾಡಿದ್ದೀನಿ ಬಿಕಾಸ್ ಇವಾಗ ತುಂಬ ಚಳಿ ಇದೆ. ಆ್ಯಂಡ್ ನನಗೆ ಇವಾಗ ಸ್ಪೆಷಲಿ ಲೈಕ್ ಆಫ್ಟರ್ ಪೋಸ್ಟ್ ಪ್ರೆಗ್ನೆನ್ಸಿ ಐ ಫೀಲ್ ದಟ್ ಐ ಹ್ಯಾವ್ ಗೇನ್ ಅ ಬಿಟ್ ವೇಟ್. ಸೊ ಆ ವೇಟ್ನ ಆದಷ್ಟು ಐ ಮೀನ್ ಸಿ ಥ್ರೂ ಆಗಬಾರ್ದು ಅಂದರೆ ಸ್ವೆಟ್ ಶರ್ಟ್ ಇಸ್ ಅ ಬೆಸ್ಟ್ ಐಡಿಯಾ. ನಾನು ಇದೊಂದು ಚಿಕ್ಕ ಟಿಪ್ ಅಷ್ಟೇ ನಾನು ನಿಮ್ಗೆ ಹೇಳ್ತಾ ಇರೋದು. ಸೊ ದಿಸ್ ಇಸ್ ಸೊ ಇದು ಅಗೇನ್ ಒಂದು ಸ್ವೆಟ್ ಶರ್ಟ್. ಆ್ಯಂಡ್ ಈ ಸ್ವೆಟ್ ಶರ್ಟ್ ಕೂಡ ತುಂಬ ಚೆನ್ನಾಗಿದೆ. ಸೈಜ್ ಮೀಡಿಯಮ್ ಸೈಜಲ್ಲಿ ತೊಗೊಂಡಿದ್ದೀನಿ. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಬಂದು ಟೋಕಿಯೋ ಟಾಕೀಸ್ ಬ್ರ್ಯಾಂಡ್ದು. ಇದ್ರ ಸ್ಲೀವ್ಸಲ್ಲಿ ನೋಡ್ಬೋದು ನೀವು, ಈ ಥರ ಲೈನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇದರದ್ದು ಈ ಬಾಟಮ್ ಪಾರ್ಟಲ್ಲಿ ಏನಿದೆಯೋ ಅದು ಎಲಾಸ್ಟಿಸಿಟಿ ಇದೆ. ಸೊ ನೋಡೋಣ ಹಾಕೊಂಡಾಗ ಯಾವ ಥರ ಅನಿಸುತ್ತೆ ಅಂತ. ಬಿಕಾಸ್ ಇದು ಸ್ವಲ್ಪ ಲೈಕ್ ಈ ಥರ ಎಳೆದಿರೋ ಎಲಾಸ್ಟಿಸಿಟಿ ಇರೋದ್ರಿಂದ ಆದಷ್ಟು ಮೇಲ್ಗಡೆ ಎತ್ಕೊಳ್ಳೋದಿಲ್ಲ ಅಂತ ಅನ್ಕೊತೀನಿ. ಆ್ಯಂಡ್ ಇದು ಕೂಡ ರೌಂಡ್ ನೆಕ್, ಸೊ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದರಲ್ಲಿ ಈ ಥರ ಕೋಟ್ ಕೂಡ ಬರ್ತಿದ್ದಾರೆ, ಅಲರ್ಜಿಕ್ ಟು ಮಾರ್ನಿಂಗ್ಸ್ ಅಂತ. ಸೊ ಇಟ್ಸ್ ಅ ವೆರಿ ಗುಡ್ ಸ್ವೆಟ್ ಶರ್ಟ್ ಅಂತ ಅನ್ನಿಸ್ತಿದೆ. ಆ್ಯಂಡ್ ಐ ವಿಲ್ ರೇಟ್ ಇಟ್ 8.5 ಔಟ್ ಆಫ್ 10. ಓಕೆ, ಸೊ ನನ್ನ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು. ದಿಸ್ ಇಸ್ ಅಗೇನ್ ಅ ಟೀ ಶರ್ಟ್. ನಾನು ಆಲ್ಮೋಸ್ಟ್ ಬರೀ ಟೀ ಶರ್ಟ್ಸ್, ಸ್ವೆಟ್ ಶರ್ಟ್ಸ್ ಆ್ಯಂಡ್ ಜೀನ್ಸ್ ವೆಸ್ಟರ್ನಲ್ಲಿ ಬರೀ ಅಷ್ಟೇ ಬುಕ್ ಮಾಡಿದ್ದು. ಸೊ ಡೋಂಟ್ ಎಕ್ಸ್ಪೆಕ್ಟ್ ಎನಿ ಕೈಂಡ್ ಆಫ್ ಡ್ರೆಸ್ಸಸ್ ಬಿಕಾಸ್ ನಾನು ಡ್ರೆಸ್ಸಸ್ ಕೂಡ ಯಾವುದೂ ಬುಕ್ ಮಾಡಲಿಲ್ಲ, ಸದ್ಯಕ್ಕೆ ಬೇಡ ಅಂದ್ಕೊಂಡು. ಆ್ಯಂಡ್ ಓಕೆ, ಸೊ ಇದು ನನ್ನ ನೆಕ್ಸ್ಟ್ ಬೈ. ಆ್ಯಂಡ್ ಓಕೆ, ಸೊ ಐ ಆಮ್ ನಾಟ್ ದ್ಯಾಟ್ ಇಂಪ್ರೆಸ್ಡ್, ಲೈಕ್ ನಂಗೆ ಅಷ್ಟೊಂದು ಇಂಪ್ರೆಸ್ ಮಾಡಲಿಲ್ಲ ಈ ಟಿ ಶರ್ಟು. ಬಿಕಾಸ್ ಫಸ್ಟ್ ಆಫ್ ಆಲ್ ಇದ್ರ ಸೈಜ್ ಏನಿದೆಯೋ ತುಂಬ ಓವರ್ ಸೈಜ್ ಅಂತ ಅನ್ನಿಸ್ತಿದೆ ನನಗೆ. ಮೀಡಿಯಮ್ ಸೈಜಲ್ಲೇ ತುಂಬ ಓವರ್ ಸೈಜ್ ಕೊಟ್ಬಿಟ್ಟಿದ್ದಾರೆ ಅಂತ ಅನ್ನಿಸ್ತಿದೆ. ಆ್ಯಂಡ್ ಇದು ರೋಡ್ಸ್ಟರ್ ಬ್ರ್ಯಾಂಡ್ದು. ಆ್ಯಂಡ್ ಮೇಲ್ಗಡೆ ನಾನು ತುಂಬ ವೆಲ್ವೆಟಿಶ್ ಆಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಇದು ಅಷ್ಟು ವೆಲ್ವೆಟ್ ಆಗಿಲ್ಲ ಈ ಬಟ್ಟೆ. ಐ ಮೀನ್ ನಿಮಗೆ ಇದರಲ್ಲಿ ಕ್ಯಾಮ್ರಾದಲ್ಲಿ ಸ್ವಲ್ಪ ಶೈನಿಂಗ್ ವೆಲ್ವೆಟ್ ಥರ ಕಾಣಿಸ್ಬೋದು, ಬಟ್ ಅಷ್ಟು ವೆಲ್ವೆಟ್ ಆಗಿಲ್ಲ ಅದು. ಸೊ ಅದೊಂದು ಡಿಸಪಾಯಿಂಟ್ ಆಯಿತು ನನಗೆ. ಆ್ಯಂಡ್ ಕೆಳಗಡೆ ಇದು ನಾರ್ಮಲ್ ಈ ಥರ ಪಾರ್ಟಿಷನ್ ಆಗಿದೆ. ಇಟ್ಸ್ ನೈಸ್, ಬಟ್ ಅಪ್ ಟು ದ ಮಾರ್ಕ್ ಇಲ್ಲ ಅಂತ ಅನ್ನಿಸ್ತಿದೆ. ಸೊ ಐ ವಿಲ್ ರೇಟ್ ಇಟ್ 7 ಔಟ್ ಆಫ್ 10 ಬಿಕಾಸ್ ಸೈಜ್ ಕೂಡ ಸ್ವಲ್ಪ ಜಾಸ್ತಿ ಓವರ್ ಸೈಜ್ ಆಯಿತು ಅಂತ ಅನ್ನಿಸ್ತಿದೆ. ಓಕೆ, ಸೊ 7.5. ಓಕೆ, 7.5 ಔಟ್ ಆಫ್ 10 ಇಂದ ರೇಟ್ ಮಾಡ್ತೀನಿ.
ಆ್ಯಂಡ್ ದ ನೆಕ್ಸ್ಟ್ ಪರ್ಚೇಸ್ ಬಂದು ಇದು ಓಕೆ. ಸೊ ಇದು ಬೇಸಿಕಲಿ ಬಂದು ಒಂದು ಸ್ವೆಟ್ ಶರ್ಟ್ ಆ್ಯಂಡ್ ಇದಕ್ಕೆ ಈ ಥರ ಇದು ಹುಡಿ, ಆ್ಯಕ್ಚುಲಿ ಹುಡಿ ಅಂತಲೇ ಹೇಳ್ಬೋದು. ಓನ್ಲಿ ಇಟ್ಸ್ ನಾಟ್ ಜಸ್ಟ್ ಅ ಸ್ವೆಟ್ ಶರ್ಟ್ ಬಟ್ ಹುಡಿ, ಬಿಕಾಸ್ ಇದಕ್ಕೆ ಬ್ಯಾಕ್ ಕ್ಯಾಪ್ ಇರೋದ್ರಿಂದ ಹುಡಿ ಅಂತಲೇ ಕರಿಬೋದು ನಾವು ಇದನ್ನು. ಆ್ಯಂಡ್ ಇದರದ್ದು ಕ್ವಾಲಿಟಿ ಏನಿದೆಯೋ ಅಮೇಝಿಂಗ್ ಆಗಿದೆ, ತುಂಬ ದಪ್ಪ ಮೆಟೀರಿಯಲ್ ಇದೆ. ಆ್ಯಂಡ್ ಇದು ಬಂದು ಬ್ರ್ಯಾಂಡ್ ರಾಡ್ಸ್ಟರ್ ಬ್ರ್ಯಾಂಡ್ದೇನೆ. ಬಟ್ ಇದ್ರ ಸೈಜ್ ನೋಡಿ ನನಗೆ ಆಲ್ಮೋಸ್ಟ್ ಪ್ರಾಪರ್ ಅಂತ ಅನ್ನಿಸ್ತಿದೆ, ಬಟ್ ಅದರದ್ದು ಸ್ವಲ್ಪ ಓವರ್ ಸೈಜ್ ಅಂತ ಅನ್ನಿಸ್ತಿದೆ. ಇದು ಕೂಡ ಮೀಡಿಯಮ್ ಸೈಜಲ್ಲೇ ತೊಗೊಂಡಿದ್ದು. ಆ್ಯಂಡ್ ಈ ಥರ ಪ್ರಿಂಟ್ ಎಲ್ಲ ಕೊಟ್ಟಿದ್ದಾರೆ. ಪ್ರಿಂಟ್ದು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಲೈಕ್ ಇಟ್ ತಡೆಯುತ್ತೆ, ತುಂಬ ಹಾರ್ಡ್ ವಾಶ್ ಮಾಡಿದ್ರೂ ತಡೆಯುತ್ತೆ ಇದು ಪ್ರಿಂಟು. ಆ್ಯಂಡ್ ಇದಕ್ಕೂ ಕೂಡ ಕೆಳಗಡೆ ಮತ್ತು ಇಲ್ಲಿ ಸ್ಲೀವ್ಸ್ ಹತ್ರ ಎಲ್ಲ ಈ ಥರ ಎಲಾಸ್ಟಿಸಿಟಿ ಇದೆ. ಸೊ ಆಲ್ ಇನ್ ಒನ್ ತುಂಬ ಚೆನ್ನಾಗಿದೆ, ತುಂಬಾ ಕೋಸಿಯಾಗಿರುತ್ತೆ. ನಿಮಗೆ ಅಷ್ಟು ಚಳಿ ಆಗೋದಿಲ್ಲ ಈ ಥರ ಥಿಕ್ ಮೆಟೀರಿಯಲ್ ಕ್ಲಾತ್ ಹಾಕೊಂಡ್ರೆ. ಸೊ ಚಳಿಗಾಲಕ್ಕೆ ಒಂದು ಒಳ್ಳೆ ಪರ್ಚೇಸ್ ಅಂತ ಹೇಳ್ಬೋದು. ಆ್ಯಂಡ್ ನಾನು ಇದಕ್ಕೆ 8.5 ಔಟ್ ಆಫ್ 10 ರೇಟ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಪರ್ಚೇಸ್ ಬಂದು ಇದು. ಸೊ ಇದು ಜೀನ್ಸ್ ಬುಕ್ ಮಾಡಿದ್ದೆ ನಾನು, ಬಿಕಾಸ್ ಲೈಕ್ ಹುಡುಗಿರ ಹತ್ರ ಎಷ್ಟು ಬ್ಲ್ಯಾಕ್ ಜೀನ್ಸ್ ಇದ್ದರೂ ಅದು ಕಡಿಮೆನೇ. ಅದನ್ನು ನಾವು ಎಷ್ಟು ಹಾಕೊತೀವಿ ಅಂದರೆ ಕೊನೆಗೆ ಲೈಕ್ ಎವ್ರಿ ಇಯರ್ ಒಂದು ಬ್ಲ್ಯಾಕ್ ಜೀನ್ಸ್ ತಗೊಳ್ಳೇಬೇಕಾಗುವಂಥ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ. ಬಿಕಾಸ್ ನನ್ನ ಜೊತೆ ಹಾಗೆ ಆಗೋದು, ಲೈಕ್ ಎವ್ರಿ ಇಯರ್ ಒಂದು ಬ್ಲ್ಯಾಕ್ ಜೀನ್ಸ್ ಆದರೂ ತೊಗೊಳ್ಳೇಬೇಕು. ಅದನ್ನು ಹಾಕಿ 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 ಫುಲ್ ಫೇಡ್ ಆಗಿಬಿಡುತ್ತೆ ಆ ಬ್ಲ್ಯಾಕ್ ಜೀನ್ಸು. ಓಕೆ. ಸೊ ಇದೊಂದು ಬ್ಲ್ಯಾಕ್ ಜೀನ್ಸ್ ಪರ್ಚೇಸ್ ಮಾಡಿದ್ದೆ. ಆ್ಯಂಡ್ ಇದು ಕೂಡ ನನಗೆ ಓವರ್ ಸೈಜ್ ಅಂತ ಅನ್ನಿಸ್ತಿದೆ, ಬಟ್ ಸ್ಟಿಲ್ ವಿಲ್ ಸಿ, ಲೈಕ್ ಹಾಕೊಂಡು ಆದಮೇಲೆ ಗೊತ್ತಾಗುತ್ತೆ. ನಾನಿನ್ನು ಹಾಕೊಂಡು ಯಾವುದೂ ಟ್ರೈ ಮಾಡಿಲ್ಲ. ಸೊ ಇದು ಬಂದು ದ ರೋಡ್ಸ್ಟರ್ ಬ್ರ್ಯಾಂಡ್ದೇನೆ. ಆ್ಯಂಡ್ ನಾನು ಇದರಲ್ಲಿ ಸೈಜ್ 30ನ ಬುಕ್ ಮಾಡಿದ್ದೆ. ಸೊ ನೋಡೋಣ, ಹಾಕೊಂಡು ನೋಡ್ತೀನಿ, ಆಮೇಲೆ ಗೊತ್ತಾಗುತ್ತೆ. ಬಟ್ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಈ ಥರ ಮಣ್ಣು ಆ ಥರ ಧೂಳೆಲ್ಲ ಹೋಗ್ಬಿಟ್ಟು ಆರಾಮಾಗಿ ಜೀನ್ಸ್ ಮೇಲೆ ಕೂತ್ಕೊಳ್ತೀರ. ಸೊ ಇದನ್ನ ಡಸ್ಟ್ ಔಟ್ ಮಾಡಿದ್ರೆ ಆರಾಮಾಗಿ ಹೋಗುತ್ತೆ, ಆ ಥರ ಕ್ವಾಲಿಟಿ ಇದೆ ಇದು. ಸೊ ಚೆನ್ನಾಗಿದೆ, ಆಲ್ ಇನ್ ಒನ್ ತುಂಬ ಇಷ್ಟ ಆಯಿತು. ಬಟ್ ಹಾಕೊಂಡಾದ್ಮೇಲೆ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ. ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಕಲ್ ಲೆಂತ್ ಇದೆ ಇದಕ್ಕೆ, ಪಾಕೆಟ್ಸ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಆಲ್ ಇನ್ ಒನ್ ಅ ಗುಡ್ ಪರ್ಚೇಸ್. ಐ ವಿಲ್ ರೇಟ್ ಇಟ್ 9 ಔಟ್ ಆಫ್ 10 ಇಫ್ ನನಗೆ ಲೈಕ್ ಫಿಟ್ಟಿಂಗ್ ಎಲ್ಲ ಪ್ರಾಪರ್ ಆಗಿದ್ರೆ ನೋಡೋಣ ಆಮೇಲೆ. ಆ್ಯಂಡ್ ನನ್ನ ಲಾಸ್ಟ್ ಪರ್ಚೇಸ್ ಆಫ್ ದ ಈರೋಸ್ ಇಸ್ ದಿಸ್. ಸೊ ಇದನ್ನ ತುಂಬ ಇಷ್ಟಪಟ್ಟು ಪರ್ಚೇಸ್ ಮಾಡಿರೋ ಅಂಥದ್ದು ನಾನು. ಆ್ಯಂಡ್ ಅದು ತೋರಿಸ್ತೀನಿ ನಿಮಗೆ. ಸೊ ಇದು ಒಂದು ಸ್ವೆಟ್ ಶರ್ಟ್ ಅಗೇನ್. ಆ್ಯಂಡ್ ಇದಕ್ಕೆ ಏನಪ್ಪ ಅಂದರೆ ಈ ಥರ ಕಾಲರ್ ಹತ್ರ ಈ ಥರ ಜಿಪ್ ಇದೆ, ಫುಲ್ ಕಾಲರ್ ಜಿಪ್ ಇದು. ಸೊ ಈ ಥರ ಒಂದು ಸ್ವೆಟ್ ಶರ್ಟ್ ನನಗೆ ಬೇಕಿತ್ತು, ನನ್ನ ಹತ್ರ ಈ ಥರ ಇರಲಿಲ್ಲ. ಸೊ ಐ ವಾಂಟೆಡ್ ಟು ಬೈ ದಿಸ್. ಇಟ್ ಇಸ್ ಅ ರೌಂಡ್ ಟರ್ಟಲ್ ನೆಕ್ ಜಿಪ್ಪರ್ ಟೀ ಶರ್ಟ್ ಆರ್ ಸ್ವೆಟ್ ಶರ್ಟ್. ಆ್ಯಂಡ್ ಇದು ಬಂದು ರೋಡ್ಸ್ಟರ್ ಬ್ರ್ಯಾಂಡು ಆ್ಯಂಡ್ ಇನ್ ದ ಸೈಜ್ ಆಫ್ ಮೀಡಿಯಮ್. ಸೊ ಇದು ಈ ಥರ ಮರೂನ್ ಕಲರಲ್ಲಿದೆ, ಇಲ್ಲಿ ಡಾರ್ಕ್ ಮರೂನ್ ಕಲರ್. ಸೊ ಇದು ಇಲ್ಲಿ ಈ ಥರ ಲೈಟ್ ಮರೂನ್ ಕಲರ್ ಆ್ಯಂಡ್ ವಿತ್ ವೈಟ್ ಕಲರಲ್ಲಿ ಕೊಟ್ಟಿದ್ದಾರೆ. ಈ ಥರ ಜಿಪ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ನೋಡ್ಬೋದು ನೀವು. ಆರಾಮಾಗಿ ನೀವು ಇದನ್ನು ಎಷ್ಟೊತ್ತಿ ಬೇಕಾದರೂ ಇದನ್ನ ಮಾಡ್ಬೋದು. ಸೊ ಜಿಪ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದ್ರದ್ದು ಕೂಡ ಸ್ಲೀವ್ಸ್ ಕೂಡ ನೋಡ್ಬೋದು ನೀವು, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಸೊ ಆಲ್ ಇನ್ ಒನ್ ಅ ವೆರಿ ಗುಡ್ ಪರ್ಚೇಸ್. ಆ್ಯಂಡ್ ಇದರದ್ದು ಬ್ರ್ಯಾಂಡ್ದು ಕೂಡ ಸಿಂಬಲ್ ಇಲ್ಲಿ ಹಾಕಿದ್ದಾರೆ ನೋಡಿ, ರೋಡ್ಸ್ಟರ್ ಅಂತ. ಆ್ಯಂಡ್ ರೋಡ್ಸ್ಟರ್ ನನಗೆ ಅನ್ಸುತ್ತೆ ತುಂಬಾ ಒಳ್ಳೆ ಬ್ರ್ಯಾಂಡ್, ಬಿಕಾಸ್ ಮೆಟೀರಿಯಲ್ ವೈಸ್ ಎಲ್ಲನೂ ರೋಡ್ಸ್ಟರ್ ಪ್ರಾಡಕ್ಟ್ ತುಂಬಾ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಸೊ ದಿಸ್ ವಾಸ್ ಮೈ ಈರೋಸ್ ಪರ್ಚೇಸ್. ಅಂದರೆ ನಾನು ಎಂಡ್ ಆಫ್ ರೀಸನ್ ಸೇಲಲ್ಲಿ ಇದನ್ನೆಲ್ಲ ಪರ್ಚೇಸ್ ಮಾಡಿದೆ. ಆ್ಯಂಡ್ ಐ ಹೋಪ್ ನಿಮ್ಮೆಲ್ರಿಗೂ ನನ್ನ ಪರ್ಚೇಸ್ ಏನಿದೆಯೋ ಇಷ್ಟ ಆಗಿರುತ್ತೆ. ಆ್ಯಂಡ್ ನಿಮಗೆ ಯಾವುದ್ರದ್ದಾದ್ರೂ ಲಿಂಕ್ ಬೇಕು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಹೋಗಿ ಚೆಕ್ಔಟ್ ಮಾಡಿ ನೀವು ಲಿಂಕ್ನ ಆರಾಮಾಗಿ ಫೈಂಡ್ ಔಟ್ ಮಾಡ್ಬೋದು. ಆ್ಯಂಡ್ ಫ್ರೆಂಡ್ಸ್, ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು. ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ, ಲೈಕ್ ನಾನು ಡೈಲಿ
ಲೈಕ್ ನಾನು ಪ್ರತಿದಿನ ಏನು ಮಾಡ್ತಾ ಇದ್ದೀನಿ, ಬೈ ಚಾನ್ಸ್ ನಾನು ಎಲ್ಲಾದರೂ ಹೋಗಿದ್ರೆ ಪ್ರತಿಯೊಂದೂ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು. ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ, ನೀವು ಅಲ್ಲಿಂದ ಚೆಕ್ಔಟ್ ಮಾಡ್ಬೋದು. ಆ್ಯಂಡ್ ಫ್ರೆಂಡ್ಸ್, ಒನ್ ಮೋರ್ ಥಿಂಗ್, ನನಗೆ ತುಂಬ ಜನ ಹೇಳ್ತಿದ್ರು ನಿಮ್ಮ ಜೊತೆ ಕೊಲ್ಯಾಬರೇಷನ್ ಮಾಡಬೇಕು, ಬಟ್ ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಅಂತ ಗೊತ್ತಿಲ್ಲ ಅಂತ. ಸೊ ನೀವೇನಾದರೂ ನನ್ನ ಜೊತೆ ಕೊಲ್ಯಾಬರೇಷನ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹೋಗಿ ನನ್ನ ಡೈರೆಕ್ಟ್ DM ಮಾಡ್ಬೋದು ನನಗೆ. ಸೊ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಏನಿದೆಯೋ ಅದು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ನೀವು ಹೋಗಿ ಚೆಕ್ಔಟ್ ಮಾಡ್ಕೋಬೋದು. ಆ್ಯಂಡ್ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ, ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ. ಆ್ಯಂಡ್ ನನಗೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ ನಾನು ಇಷ್ಟು ಪರ್ಚೇಸಲ್ಲಿ ನಿಮಗೆ ಯಾವುದು ತುಂಬ ಇಷ್ಟ ಆಯಿತು ಅಂತ. ಆ್ಯಂಡ್ ನೀವು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ಹೋಗಿ ರೆಡ್ ಕಲರ್ ಸಬ್ಸ್ಕ್ರಿಪ್ಷನ್ ಬಟನ್ನ ಕ್ಲಿಕ್ ಮಾಡಿ, ಹಾಗೂ ಅದರ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡ್ತೀನಿ, ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಅದ್ರ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಅಲ್ಲಿ ತನಕ ಬಾಯ್.